ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ SSC GD ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನೋಡ್ರಿ, ಹಿಂದಿನ ತರಗತಿಯಲ್ಲಿ ನಾವು ಮುಹಾವರೆ ಅನ್ನತಕ್ಕಂಥ ಟಾಪಿಕನ್ನು ನೋಡಿದ್ವಿ. ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಮುಹಾವರೆ ಅಂತಕ್ಕಂಥ ಟಾಪಿಕನ್ನು ನಾವು ನೋಡಿದ್ವಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಇನ್ನೂ ಮತ್ತು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದ್ರೆ ವಿಲೋಮ ಶಬ್ದ. ವಿಲೋಮ ಶಬ್ದ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ತೆಗೆದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಪ್ರತಿ ವರ್ಷದ ಕ್ವಶನ್ ಪೇಪರಲ್ಲಿ ಪ್ರತಿ ಶಿಫ್ಟಲ್ಲಿ 1 ರಿಂದ 2 ಕ್ವಶನು ರಿವಿಷನ್ ಆಗಿರೋದನ್ನು ನಾವು ನೋಡ್ತೀವಿ. 1 ರಿಂದ 2 ಕ್ವಶನ್ ಫಿಕ್ಸ್ ಬಂದೇ ಬರ್ತಾವೆ. ಹಾಗಾಗಿ ಇವತ್ತು ನಾವು ವಿಲೋಮ ಶಬ್ದ ಟಾಪಿಕನ್ನು ನೋಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ, ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ನೋಡಿರಿ. SSC GDಗೆ ಅಷ್ಟೇ ಅಲ್ಲ, CTET ಆಗಲಿ, TET ಆಗಲಿ ಅಥವಾ MTS ಆಗಲಿ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಿಂದಿ ಗ್ರಾಮರ್ ಇತ್ತಂದ್ರೆ ವಿಲೋಮ ಶಬ್ದ ಇರಲಿಲ್ಲ ಅಂದರೆ ಅದು ಕ್ವಶನ್ ಪೇಪರೇ ಆಗಿರಲ್ಲ. ಬೇಕಾದ್ರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ. ವಿಲೋಮ ಶಬ್ದದಿಂದ 1 ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ಈಸಿಯಾಗಿ ನೀವು 2 ಮಾರ್ಕ್ಸ್ ನಿಮ್ಮ ಜೇಬಲ್ಲಿದ್ದಂಗೆ ತಿಳ್ಕೊಂಡಿದ್ದೆ. ಆದರೆ ಏನು ಕನ್ನಡಕ್ಕೂ ಮತ್ತು ಹಿಂದಿಗೂ ಏನು ವ್ಯತ್ಯಾಸ ಇಲ್ಲ, ಜಾಸ್ತಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾದ್ರೆ ನಾವು ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ವಿಲೋಮ ಶಬ್ದ. ಹಾಗಾದ್ರೆ ಕನ್ನಡದೊಳಗೆ ಇದನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ವಿರುದ್ಧಾರ್ಥ ಪದಗಳು ಅಂಥೇಳಿ ಕರಿತೀವಿ. ಕನ್ನಡದೊಳಗೆ ಇದನ್ನು ವಿರುದ್ಧಾರ್ಥಕ ಪದಗಳು ಅಂಥೇಳಿ ಕರಿತೀವಿ. ವಿರುದ್ಧಾರ್ಥಕ ಪದಗಳು ಅಥವಾ ವಿರುದ್ಧಾರ್ಥಕ ಶಬ್ದಗಳು ಅಂಥೇಳಿ ಕರಿತೀವಿ. ವಿರುದ್ಧಾರ್ಥಕ ಪದಗಳು ಅಥವಾ ವಿರುದ್ಧಾರ್ಥಕ ಶಬ್ದಗಳು. ಹಾಗಾದರೆ ವಿರುದ್ಧಾರ್ಥಕ ಶಬ್ದ ಅಂದ್ರೇನು ನೋಡ್ರಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಉಲ್ಟೆ अर्थ वाले शब्दों को, उल्टे अर्थ वाले शब्दों को ವಿಪರೀತಾರ್ಥಿ ಶಬ್ದ, ವಿಪರೀತ ಅರ್ಥವನ್ನು ಕೊಡುವಂಥ. ವಿಪರೀತಾರ್ಥಿ ಅಂದ್ರೆ ವಿರುದ್ಧ ಶಬ್ದಗಳು, ವಿಪರೀತವಾಗಿರ್ತಕ್ಕಂಥ ಅರ್ಥವನ್ನು ಕೊಡುವ ಶಬ್ದ ಅಥವಾ ವಿಲೋಮ ಶಬ್ದ ಕಹ ಜಾತಾ ಹೈ. ಅಂದರೆ ಉಲ್ಟೆ ಶಬ್ದ ಅಂದರೆ ಒಂದು ಪದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥವನ್ನು ಕೊಡುವ ಪದವನ್ನು ವಿಲೋಮ ಶಬ್ದ ಅಂಥೇಳಿ ಕರಿತೀವಿ. ಹಾಗಾದರೆ ನೋಡ್ರಿ, ಅರ್ಥ ಉಲ್ಟೆ ಅರ್ಥವಾಲೆ ಶಬ್ದಕ್ಕೂ ವಿಪರೀತಾರ್ಥಿ ಶಬ್ದ ಅಥವಾ ವಿಲೋಮ ಶಬ್ದ ಕಹ ಜಾತಾ ಹೈ. ಅಂದರೆ ವಿಲೋಮ ಶಬ್ದವನ್ನು ಒಂದು ಪದ ಕೊಟ್ಟಿರ್ತಾರೆ, ಆ ಪದದ ಉಲ್ಟವಾದ ಅಂದರೆ ಉಲ್ಟ ಅರ್ಥ, ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಪದವನ್ನು ವಿಲೋಮ ಶಬ್ದ ಅಂಥೇಳಿ ಕರಿತೀವಿ. ಹಾಗಾದ್ರೆ ವಿಲೋಮ ಶಬ್ದಗಳ ಎಕ್ಸಾಂಪಲನ್ನು ನೋಡಿರಿ. ಹಾಗೆ ನೀವು ಸ್ವಲ್ಪ ಅದನ್ನು ನೋಟ್ ಮಾಡ್ಕೊತ ಇರ್ರಿ. ವಿಡಿಯೋನ ಪದೇ ನೋಡೋದ್ರಿಂದ ಇದು ನಿಮಗೆ ಅನುಕೂಲ ಆಗತ್ತೆ. ಇವೇ ಕ್ವಶನ್ ಜಾಸ್ತಿ ವಿಲೋಮ ಶಬ್ದದಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ರಿಪೀಟೆಡ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ನಾನು ನಿಮಗೆ ತೊಗೊಂಬಂದಿದ್ದೀನಿ. ತುಂಬ ಈಸಿಯಾಗಿರುತ್ತೆ. ಇಂಟ್ರೆಸ್ಟ್ ಕೊಟ್ಟು ನೋಡ್ಕೊತ ಹೋಗ್ರಿ. ಹಾಗೆ ಕ್ಲಾಸಿಗೆ ಒಂದು ಲೈಕ್ ಬರಲಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ನೋಡಿರಿ. ಮೊದಲಿನ ಎಕ್ಸಾಂಪಲು ಅಮೃತ ಅಂತ ಇದೆ. ಅಮೃತ ಅಂತ ಇದೆ. ಅಮೃತ ಅಂದರೆ ಇದರ ವಿರುದ್ಧ ಪದ ವಿಷ್ ಅಥವಾ ವಿಷ. ಅಮೃತ ಅಂದರೆ ಇದರ ವಿರುದ್ಧ ಪದ ವಿಷ. ಅಂಧಕಾರ, ಅಂಧಕಾರ ಅಂದರೆ ಕತ್ತಲು ಅಂತ ಅರ್ಥ. ಅಂಧಕಾರ ಅಂದರೆ ಕತ್ತಲು ಅಂತ ಅರ್ಥ. ಇದರ ವಿರುದ್ಧ ಪದ ಪ್ರಕಾಶ್. ಇದರ ವಿರುದ್ಧ ಪದ ಪ್ರಕಾಶ್. ಮತ್ತು ಮುಂದೆ ನೋಡ್ರಿ, ಅಚ್ಚ. ಅಚ್ಚ ಪದದ ವಿರುದ್ಧಾರ್ಥಕ ಪದ ಬುರ. ಅಚ್ಚ ಪದದ ವಿರುದ್ಧಾರ್ಥಕ ಪದ ಬುರ. ಅಚ್ಚ ಪದದ ವಿರುದ್ಧಾರ್ಥಕ ಪದ ಬುರ. ಅಂಧಕಾರದ ವಿರುದ್ಧಾರ್ಥಕ ಪದ ಪ್ರಕಾಶ್. ಅಮೃತ ಪದದ ವಿರುದ್ಧಾರ್ಥಕ ಪದ ವಿಷ ಅಥವಾ ವಿಷ್ ಅಂತೇಳಿ ಕರಿತೀವಿ. ಮುಂದೆ ನೋಡ್ರಿ, ಅಗಲ ಅಥವಾ ಅಗಲ. ಅಗಲ ಅಂದರೆ ಪಿಚಲ. ಇದರ ವಿರುದ್ಧ ಪದ ಅಗಲ ಪದದ ವಿರುದ್ಧಾರ್ಥಕ ಪದ ಪಿಚಲ. ಅಗಲ ಪದದ ವಿರುದ್ಧಾರ್ಥಕ ಪದ ಪಿಚಲ. ಮುಂದೆ ನೋಡ್ರಿ, ಅತಿ. ಅತಿ ಅಂದರೆ ಜಾಸ್ತಿ ಅಂತ ಅರ್ಥ. ಅತಿ ಅಂದರೆ ಅದರ ವಿರುದ್ಧ ಪದ ಅಲ್ಪ. ಜಾಸ್ತಿ ಕಡಿಮೆ ಅಂತ ಕರಿತೀವಿ. ಅಲ್ಪ ಮತ್ತು ಅಧಿಕ ಅಂತೇಳಿ ಕರಿತೀವಲ್ಲ ಕನ್ನಡದೊಳಗೆ ಈ ರೀತಿಯಾಗಿ. ಅತಿ ಪದದ ವಿರುದ್ಧ ಪದ ಅಲ್ಪ. ಅಥ. ಅಥ ಅಂದರೆ ಇರೋದ ವಿರುದ್ಧ ಪದ ಇತಿ. ಅಥ ಪದದ ವಿರುದ್ಧ ಪದ ಇತಿ. ಅನುಕೂಲ. ಅನುಕೂಲ. ಅನುಕೂಲ ಪದದ ವಿರುದ್ಧಾರ್ಥಕ ಪದ ಪ್ರತಿಕೂಲ ಅಂತ ಬರುತ್ತೆ. ಅನುಕೂಲ ಪದದ ವಿರುದ್ಧಾರ್ಥಕ ಪದ ಪ್ರತಿಕೂಲ ಅನ್ನೋ ಅರ್ಥವನ್ನು ಕೊಡುತ್ತೆ.
ಅನುಜ. ಅನುಜ ಅಂದರೆ ಚಿಕ್ಕವ ಅಥವಾ ಸಣ್ಣ ಸಹೋದರ ಅಂತ ಬರುತ್ತೆ ಅರ್ಥ. ಅನುಜ. ಇದರ ವಿರುದ್ಧ ಪದ ಅಗ್ರಜ. ಅಗ್ರಜ ಅಂದರೆ ಹಿರಿಯ ಅಣ್ಣ ಅಥವಾ ದೊಡ್ಡಣ್ಣ ಅಂತ ಕರಿತೀವಿ. ಅಂದರೆ ಮನೆಗೆ ಹಿರಿಯ ಮಗನನ್ನು ಅಗ್ರಜ ಅಂತ ಕರೆದ್ರೆ ಅವನ ವಿರುದ್ಧ ಪದ ಅನುಜ ಅಂದರೆ ಚಿಕ್ಕವ, ಸಣ್ಣ ಸಹೋದರ, ಚಿಕ್ಕ ಸಹೋದರ ಎಂಬ ಅರ್ಥವನ್ನು ಕೊಡುತ್ತೆ. ಅಪನ. ಅಪನ ಪದದ ವಿರುದ್ಧ ಪದ ಪರಾಯ. ಅಪನ ಅಂದರೆ ನಮ್ಮ. ಅಪನ ಅಂದ್ರೆ ನಮ್ಮ, ಪರಾಯ ಅಂದರೆ ಬೇರೆ ಎಂಬ ಅರ್ಥವನ್ನು ಕೊಡುತ್ತೆ. ಅಪನ ಅಂದ್ರೆ ನಮ್ಮ, ಪರಾಯ ಅಂದರೆ ಬೇರೆ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಅಪನ ಪದದ ವಿರುದ್ಧಾರ್ಥಕ ಪದ ಪರಾಯ. ಅಪನ ಪದದ ವಿಲೋಮ ಶಬ್ದ ಪರಾಯ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಆಕಾಶ್. ಆಕಾಶ್. ಆಕಾಶ್ ಅಂದರೆ ಹುಡುಗನ ಹೆಸರಲ್ಲ. ಆಕಾಶ ಅಂದರೆ ಗಗನ ಅಥವಾ ಆಕಾಶ, ಬಾನು ಅಂತೇಳಿ ಕರಿತೀವಲ್ಲ. ಆಕಾಶ ಪದದ ವಿರುದ್ಧ ಪದ ಪಾತಾಳ. ಆಕಾಶ ಪದದ ವಿರುದ್ಧ ಪದ ಪಾತಾಳ ಎಂಬ ಅರ್ಥವನ್ನು ಕೊಡುತ್ತೆ. ಆಕಾಶ ಇದರ ಪಾತಾಳ. ಇದನ್ನು ಗಗನ ಅಂತಲೂ ಕರಿಬೋದು. ಗಗನ ಅಂತಲೂ ಕರಿಬೋದು. ಗಗನ ಅಂತ ಪದನೂ ಬರುತ್ತೆ. ಅದರ ವಿರುದ್ಧ ಪದ ಪಾತಾಳ. ಆದರ್. ಆದರ್ ಅಂದರೆ ಗೌರವ ಎಂಬ ಅರ್ಥವನ್ನು ಕೊಡುತ್ತೆ. ಆದರ್ ಅಂದರೆ ಗೌರವ. ಇದರ ವಿಲೋಮ ಶಬ್ದ ಏನಪ್ಪ ಅಂತಂದ್ರೆ ಅನಾದರ, ಅಗೌರವ ಅನ್ನೋ ಪದವನ್ನು ಅರ್ಥ ಕೊಡುತ್ತೆ. ಆಧಾರ್ ಅಂದರೆ ಗೌರವ. ಇದರ ವಿರುದ್ಧ ಪದ ಅನಾದರ್ ಅಂದರೆ ಅಗೌರವ ಎಂಬ ಅರ್ಥವನ್ನು ಕೊಡುತ್ತೆ. ಆದಾನ. ಆದಾನ ಇದರ ವಿರುದ್ಧ ಪದ ಪ್ರಧಾನ. ಆದಾನ ಇದರ ವಿರುದ್ಧ ಪದ ಪ್ರಧಾನ. ಆಯ. ಆಯ ವ್ಯಯ ಅಂತಕ್ಕಂಥ ಪದವನ್ನು ಕರಿತೀವಿ. ಆಯವ್ಯಯ ಅಂದರೆ ನಾವು ಎಕನಾಮಿಕ್ಸ್ ಒಳಗೆ ಬಳಸ್ತೀವಿ ನೋಡ್ರಿ. ಆವಯವ ಪಟ್ಟಿ ಅಂದರೆ ಮುಂಗಡ ಪತ್ರ ಅಥವಾ ಹಣಕಾಸಿನ ಪಟ್ಟಿ ಅಂತೇಳಿ ಕರಿತೀವಲ್ಲ. ಆಯ ಅಂದರೆ ಇನ್ಕಮ್ಮು, ವ್ಯಯ ಅಂದರೆ ಅದರ ಹಣಕಾಸಿನ ವ್ಯವಹಾರ. ಆಯ ಇದರ ವಿರುದ್ಧ ಪದ ವ್ಯಯ. ಆಯ ಪದದ ವಿರುದ್ಧ ಪದ ವ್ಯಯ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಆರಂಭ. ಆರಂಭ ಅಂದರೆ ಪ್ರಾರಂಭವನ್ನು ಮಾಡುವುದು ಅಥವಾ ಸ್ಟಾರ್ಟ್ ಮಾಡೋದು ಅಂತ ಅರ್ಥ. ಇದರ ವಿರುದ್ಧ ಪದ ಅಂತ. ಇದರ ವಿರುದ್ಧ ಪದ ಅಂತ. ಆರಂಭ ಪದದ ವಿರುದ್ಧ ಪದ ಅಂತ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಆಸ್ತಿಕ. ಆಸ್ತಿಕ ಎಂಬ ಪದದ ಅರ್ಥ ವಿರುದ್ಧ ಪದ ನಾಸ್ತಿಕ ಎಂಬ ಪದವನ್ನು ಬರುತ್ತೆ. ಆಸ್ತಿಕ ಪದದ ವಿರುದ್ಧ ಪದ ನಾಸ್ತಿಕ ಎಂಬ ಅರ್ಥವನ್ನು ಹೊಂದುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಆಶಾ. ಆಶಾ ಅಂದರೆ ಆಸೆ ಎಂಬ ಅರ್ಥ. ಆಶಾ ಅಂದರೆ ಆಸೆ. ಇದರ ವಿರುದ್ಧ ಪದ ನಿರಾಶ. ಆಶಾ ಪದದ ವಿರುದ್ಧ ಪದ ನಿರಾಶ. ಆಶಾ ಎಂಬ ಪದದ ವಿಲೋಮ ಶಬ್ದ ನಿರಾಶ ಎಂಬ ಅರ್ಥವ. ಹಾಗಾದ್ರೆ ಮುಂದೆ ನೋಡ್ರಿ, ಆಹಾರ. ಆಹಾರ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋಗೆ ಆಹಾರ ಅಥವಾ ಉಪಹಾರ ಎಂಬ ಅರ್ಥವನ್ನು ಕೊಡುತ್ತೆ. ಇದರ ವಿರುದ್ಧ ಪದ ನಿರಾಹಾರ. ಆಹಾರ ಪದದ ವಿರುದ್ಧ ಪದ ನಿರಾಹಾರ. ಇಚ್ಛ. ಇಚ್ಛಾ. ಇಚ್ಛಾ ಇದರ ವಿರುದ್ಧ ಪದ, ಇದರ ವಿಲೋಮ ಶಬ್ದ ಅನಿಚ್ಛ ಅಂತ ಬರುತ್ತೆ. ಇಚ್ಛಾ ಅಂದರೆ ನಮ್ಮ ಇಚ್ಛೆ. ಅನಿಚ್ಛೆ ಅಂದರೆ ಅನಿಚ್ಛೆ. ಅದರ ಇಚ್ಛೆ ವಿರುದ್ಧ ಪದ ಅನಿಚ್ಛ ಅಥವಾ ಅನಿಚ್ಛ. ಇಹಲೋಕ. ಇಹಲೋಕ ಅಂದರೆ ಬೇರೆ ಲೋಕ ಎಂಬ ಅರ್ಥವನ್ನು ಕೊಡುತ್ತಾ. ಇಹಲೋಕ ಅಂದರೆ ಇಹಲೋಕ ಅಂದ್ರೆ ಇಲ್ಲಿರ್ತಕ್ಕಂಥ ಲೋಕ. ಪರಲೋಕ ಅಂದರೆ ಬೇರೆ ಲೋಕ. ಇದರ ವಿರುದ್ಧ ಪದ ಪರಲೋಕ ಎಂಬ ಅರ್ಥವನ್ನು ಕೊಡುತ್ತೆ. ಇಹಲೋಕ ಪದದ ವಿರುದ್ಧ ಪದ ಪರಲೋಕ. ಇಮಾನ್ದಾರ್. ಇಮಾನ್ದಾರ್ ಅಂದರೆ ವಿಶ್ವಾಸಿ ಅಥವಾ ಪ್ರಾಮಾಣಿಕ ವ್ಯಕ್ತಿ ಎಂಬ ಅರ್ಥವನ್ನು ಕೊಡುತ್ತಾ. ಇದರ ವಿರುದ್ಧ ಪದ ಬೇಯಿಮಾನ್. ಬೇಯಿಮಾನ್ ಅಂದರೆ ವಿಶ್ವಾಸ ಇಲ್ಲದಿರುವ, ನಂಬಿಕೆ ಇಲ್ಲದಿರುವ ವ್ಯಕ್ತಿ ಎಂಬ ಅರ್ಥವನ್ನು ಕೊಡುತ್ತಾ. ಇಮಾನ್ದಾರ್ ಪದದ ವಿರುದ್ಧ ಪದ ಬೇಯಿಮಾನ್. ಇಮಾನ್ದಾರ್, ಬೇಯಿಮಾನ್. ಉಚಿತ. ನೋಡ್ರಿ ಮುಂದಿನ ಎಕ್ಸಾಂಪಲ್, ಉಚಿತ. ಉಚಿತ ಅಂದ್ರೆ ಫ್ರೀ ಎಂಬ ಅರ್ಥವನ್ನು ಕೊಡುತ್ತೆ. ಉಚಿತ ಅಂದ್ರೆ ಫ್ರೀ ಎಂಬ ಅರ್ಥವನ್ನು ಕೊಡುತ್ತೆ. ಇದರ ವಿರುದ್ಧ ಪದ ಅನುಚಿತ. ಉಚಿತ ಪದದ ವಿರುದ್ಧ ಪದ ಅನುಚಿತ. ನೋಡ್ರಿ ಕ್ಲಾಸ್ ಹಾಗೆ ಇಂಟ್ರೆಸ್ಟ್ ಬರುತ್ತೆ, ನೋಡ್ಕೊತಾ ಇರ್ರಿ. ಒಂದೊಂದು ಲೈಕ್ ಬರ್ತಾ ಇರಲಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇದರ ಉಪಯೋಗವನ್ನು ಪಡ್ಕೊಳ್ರಿ. ಮುಂದೆ ಎಕ್ಸಾಮ್ಗೆ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಈಸಿಯಾಗಿರ್ತಕ್ಕಂಥ ಟಾಪಿಕ್ಕು, ಈಸಿಯಾಗಿರ್ತಕ್ಕಂಥ ಕ್ವಶನು ಬರ್ತಿರ್ತಾವೆ. ಇದು ತಿಳ್ಕೊಂಡಿದ್ದೆ ಆದರೆ 1 ರಿಂದ 2 ಮಾರ್ಕ್ಸ್ ಈಸಿಯಾಗಿ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಉಚ್ಚ. ಉಚ್ಚ ಅಂದರೆ ಇದರ ಅರ್ಥ ಶ್ರೇಷ್ಠ. ಶ್ರೇಷ್ಠ ಎಂಬ ಅರ್ಥವನ್ನು ಕೊಡುತ್ತೆ. ಇದರ ವಿಲೋಮ ಶಬ್ದ
ನೀಚ ಅಥವಾ ನಿಮ್ರ ಎಂಬ ಅರ್ಥವನ್ನು ಕೊಡುತ್ತೆ. ಉಚ್ಚ, ನಿಮ್ರ ಅಥವಾ ನೀಚ ಎಂಬ ಅರ್ಥವನ್ನು ಕೊಡುತ್ತೆ. ನಿಮ್ರ ಅಥವಾ ನೀಚ ಅಂದರೆ ಶ್ರೇಷ್ಠ ಮತ್ತು ಕನಿಷ್ಠ ಅಂತೇಳಿ ಕರಿತೀವಿ ಕನ್ನಡದೊಳಗೆ. ಶ್ರೇಷ್ಠ ಮತ್ತು ಕನಿಷ್ಠ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಉಜಾಲ. ಉಜಾಲ ಅಂದರೆ ಬೆಳಕು. ಇದರ ವಿರುದ್ಧ ಪದ ಅಂಧೇರ, ಕತ್ತಲು ಎಂಬ ಅರ್ಥವನ್ನು ಕೊಡುತ್ತೆ. ಉಜಾಲ ಅಂದರೆ ಬೆಳಕು, ಇದರ ವಿರುದ್ಧ ಪದ ಅಂಧೇರ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಉಟನ. ಉಟನ ಅಂದರೆ ಎದ್ದೇಳು ಎಂಬ ಪದದ ವಿರುದ್ಧ ಪದ ಬೈಟನ. ಉಟನ ಅಂದ್ರೆ ಎದ್ದೇಳು, ಅದರ ವಿರುದ್ಧ ಪದ ವಿಲೋಮ ಶಬ್ದ ಏನಪ್ಪ ಅಂತಂದ್ರೆ ಬೈಟನ. ಉಟನ ಪದದ ವಿರುದ್ಧ ಪದ ಅಥವಾ ವಿಲೋಮ ಶಬ್ದ ಬೈಟನ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಎಕ್ಸಾಂಪಲ್ ನೋಡ್ರಿ. ಉತಾರ್. ಉತಾರ್. ಉತಾರ್ ಅಂದರೆ ಇಳಿಸು, ಇಳಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ. ಉತಾರ್ ಅಂದರೆ ಕೆಳಗೆ ಇಳಿಸು ಎಂಬ ಅರ್ಥವನ್ನು ಕೊಡುತ್ತೆ. ಇದರ ವಿರುದ್ಧ ಪದ ಚಡಾವ. ಇದರ ವಿರುದ್ಧ ಪದ ಚಡಾವ, ಏರಿಸು ಅಥವಾ ಮೇಲಕ್ಕೇರಿಸು. ಉತಾರ್ ಅಂದರೆ ಕೆಳಗೆ ಇಳಿಸು, ಚಡಾವ ಅಂದರೆ ಮೇಲಕ್ಕೇರಿಸು, ಇದರ ವಿರುದ್ಧ ಪದ. ಹಿಂಗೂ ಕೇಳ್ಬೋದು ಸರ್, ಉತಾರನೇ ಫಸ್ಟ್ ಕೇಳ್ಬೋದಾ? ಇಲ್ಲ, ಚಡಾವನೂ ಕೇಳ್ಬೋದು. ಚಡಾವ ಪದದ ವಿರುದ್ಧ ಪದ ಯಾವುದಪ್ಪ ಅಂತಂದ್ರೆ ಉತಾರ. ಈಗ ಬೈಟನ ಪದ ಈ ಕಡೆ ಕೇಳ್ಬೋದು. ಬೈಟನ ಪದದ ವಿರುದ್ಧ ಪದ ಯಾವುದಂದ್ರೆ ಊಟನ. ಹೀಗೆ ಮುಂದ್ಗಡೆನೆ ಈ ಥರನೇ ಕೇಳಬೇಕಂತೇನಿಲ್ಲ. ಈ ಪದನ ಈ ಕಡೆ ಕೇಳ್ಬೋದು, ಇದರ ವಿರುದ್ಧ ಪದ ಕೇಳ್ಬೋದು, ಅಥವಾ ಇದನ್ನು ಇಲ್ಲಿ ಕೇಳ್ಬೋದು. ಯಾವ ರೀತಿಯಾಗಿ ಕೇಳಿದ್ರು ನಿಮಗೆ ವಿರುದ್ಧ ಪದದ ಅರ್ಥ ಒಂದೇ ಬರುತ್ತೆ. ಅಂದ್ರೆ ನೀವು ಇದನ್ನು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊತಾ ಇರ್ರಿ. ಉತ್ಥಾನ. ಉತ್ಥಾನ ಅಂದ್ರೆ ಉತ್ಕರ್ಷಣೆ ಮಾಡುವ ಅಥವಾ ಶ್ರೇಷ್ಠ ಅಂತ ಅರ್ಥ ಬರುತ್ತೆ. ಇದರ ಅರ್ಥ ಪತನ. ಉತ್ಥಾನ ಅಂದರೆ ಇದು ಮಾಡುವ ಅಂದರೆ ಶ್ರೇಷ್ಠ, ಹುಟ್ಟು ಎಂಬ ಅರ್ಥವನ್ನು ಕೊಡುತ್ತೆ. ಹುಟ್ಟು, ಹುಟ್ಟು ಅನ್ನೋ ಅರ್ಥವನ್ನು ಕೊಡುತ್ತೆ. ಪತನ ಅಂದರೆ ಹಾಳಾಗು ಎಂಬ ಅರ್ಥ ಕೊಡುತ್ತೆ. ಹಾಗಾದರೆ ಉತ್ಥಾನ ಪದದ ವಿರುದ್ಧ ಪದ ಪತನ. ಅಥವಾ ಹಿಂಗೂ ಕೇಳ್ಬೋದು, ಪತನ ಪದದ ವಿರುದ್ಧ ಪದ ಯಾವುದಪ್ಪ, ವಿಲೋಮ ಶಬ್ದ ಯಾವುದಪ್ಪ ಅಂತಂದ್ರೆ ಉತ್ಥಾನ. ಮುಂದೆ ನೋಡ್ರಿ. ಉತ್ತೀರ್ಣ. ಉತ್ತೀರ್ಣ ಅಂದರೆ ಪಾಸಾಗು ಎಂಬ ಅರ್ಥವನ್ನು ಕೊಡುತ್ತೆ. ಹೌದಾ? ಉತ್ತೀರ್ಣ ಅಂದರೆ ಕನ್ನಡದಲ್ಲಿ ಪಾಸಾಗು ಎಂಬ ಅರ್ಥವನ್ನು ಕೊಡುತ್ತೆ. ಅದರ ವಿರುದ್ಧ ಪದ ಅನುತ್ತೀರ್ಣ, ಫೇಲ್ ಆಗು. ಉತ್ತೀರ್ಣ ಪದದ ವಿಲೋಮ ಶಬ್ದ ಅನುತ್ತೀರ್ಣ. ಸುಮ್ಮನೆ ನೋಡ್ಕೋತಾ ಕುತ್ಕೋಬೇಡ್ರಿ. ಹಾಗೆ ಒಂದು ಲೈಕ್ ಬರ್ತಾ ಇರಲಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ರ ಉಪಯೋಗ ಪಡ್ಕೊಳ್ರಿ. ಹೆಚ್ಚೆಚ್ಚು ಸ್ಕೋರ್ ಮಾಡಲಿಕ್ಕೆ ಈ ಕ್ಲಾಸಸ್ಗಳು ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನದಲ್ಲಿ ಎಲ್ಲ ಸಿಲೆಬಸ್ ಮುಗಿದ ತಕ್ಷಣ ಇನ್ನೂ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರು ಯಾವ ಟಾಪಿಕಲ್ಲಿ ಎಷ್ಟೆಷ್ಟು ಕ್ವಶನ್ ಬಂದಿದ್ದೋ ಅನ್ನೋದು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾವ ಶಿಫ್ಟಲ್ಲಿ ಎಷ್ಟನೇ ಎಕ್ಸಾಮು, ಯಾವ ಇಶ್ಯೂಲಿ ಕೇಳಿದ್ದಾರೆ ಅಂತ ಎಲ್ಲ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ಪ್ರೀವಿಯಸ್ ಕ್ವಶನ್ ಪೇಪರ್ದೇ ಒಂದು 4-5 ವಿಡಿಯೋ ಮಾಡೋಣ. ಅಂದರೆ ಎಕ್ಸಾಮ್ ನಿಯರ್ ಬಂದಾಗ ಈಗ ನೀವು ಫಸ್ಟ್ ಸಿಲೆಬಸ್ ಎಲ್ಲ ಕ್ಲಿಯರಾಗಿ ನೋಡ್ಕೊಂಡಿದ್ದೆ ಆದರೆ, ಎಲ್ಲ ಸಿಲೆಬಸ್ ನೀವು ಕ್ಲಿಯರಾಗಿ ಮುಗಿಸಿದ್ದೆ ಆದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸುವಾಗ ನಿಮ್ಗೆ ಖುಷಿ ಆಗುತ್ತೆ. ಓ, ಈ ಟಾಪಿಕ್ ಒಳಗೆ ಈ ಆನ್ಸರ್ ಬಂದಿದ್ದು, ಈ ಟಾಪಿಕ್ ಒಳಗೆ ಈ ಆನ್ಸರ್ ಬಂದಿದ್ದು, ಈ ಥರ ಕ್ವಶನ್ ಬಂದಿದ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾವು ಡೈರೆಕ್ಟಾಗಿ ಸಡನ್ಲಿ ನಿಮಗೆ ಇವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ ತುಂಬ ಜನ ಕಮೆಂಟ್ ಹಾಕ್ತಿದ್ರು, ಸರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸ್ಕೊಡ್ರಿ ಅಂತ. ಖಂಡಿತವಾಗಿ ಮಾಡೋಣ. ಆದರೆ ಫಸ್ಟ್ ನಾವು ಸಿಲೆಬಸ್ ತಿಳ್ಕೊಬೇಕಾಗತ್ತಲ್ಲ. ನಮಗೆ ಏನು ವಿಷಯನೇ ಗೊತ್ತಿಲ್ಲ, ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಡೈರೆಕ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದರೆ ಏನು ಅರ್ಥ ಆಗಬೇಕು? ನೀವು ಕಂಪ್ಲೀಟಾಗಿ ಫಸ್ಟ್ ಸಿಲೆಬಸ್ ಮುಗಿಸ್ಕೊಂಡ್ಬಿಡೋಣ. ಎಲ್ಲರೂ ನಾವು ಕಂಪ್ಲೀಟಾಗಿ ಫಸ್ಟ್ ಸಿಲೆಬಸ್ ಮುಗಿಸ್ಕೊಳ್ಳೋಣ. ಸಿಲೆಬಸ್ ಮುಗಿದ ತಕ್ಷಣ ಯಾವ ಟಾಪಿಕಲ್ಲಿ ಎಷ್ಟು ಕ್ವಶನ್ ಅಂತ ನಿಮ್ಗೆ ಗೊತ್ತೇ ಆಗತ್ತೆ ಕಂಪಲ್ಸರಿ. ಹಾಗಾಗಿ ನಾವು ಪ್ರೀವಿಯಸ್ ಕ್ವಶನ್ ಪೇಪರನ್ನು ಕೂಡ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನು ನಾವು ಸಿಲೆಬಸನ್ನು ಕಂಪ್ಲೀಟಾಗಿ ನೋಡ್ಕೊರಿ, ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸುವಾಗ ನೀವೇ ಈಸಿಯಾಗಿ ಒಂದೇ ಸೆಕೆಂಡಲ್ಲಿ ಆನ್ಸರನ್ನು ಮಾಡ್ತೀರಿ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಉದಯ. ಉದಯ ಅಂದರೆ ಉದಯ ಅಥವಾ ಉದಯ ಅಂತ ಹೇಳಿ ಕರೀದು. ಸೂರ್ಯ ಉದಯ, ಸೂರ್ಯಾಸ್ತ ಅಂತ ಕರೀತೀವಲ್ಲ. ಉದಯ ಅಂದರೆ ಹುಟ್ಟು ಎಂಬ ಅರ್ಥವನ್ನು ಕೊಡುತ್ತೆ. ಇದರ ವಿರುದ್ಧ ಪದ ಅಥವಾ ವಿಲೋಮ ಪದ ಏನಪ್ಪ ಅಂತಂದರೆ ಅಸ್ತ ಎಂಬ ಅರ್ಥವನ್ನು ಕೊಡುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ. ಸೂರ್ಯೋದಯ, ಸೂರ್ಯಾಸ್ತ ಅಂತ ಕರಿತೀವಲ್ಲ. ಸೂರ್ಯ ಉದಯ ಆಗುವುದು, ಹುಟ್ಟುವುದು, ಅಥವಾ ಸೂರ್ಯ ಅಸ್ತನ ಆಗುವುದು ಅಥವಾ ಮುಳುಗುವುದು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಉದಯ ಪದದ ವಿಲೋಮ ಪದ ಅಸ್ತ. ಮುಂದೆ ನೋಡ್ರಿ. ಉದಾರ. ಉದಾರ ಪದದ ವಿರುದ್ಧ ಪದ ನಖದ. ಉದಾರ ಅಂದರೆ ನಾವು ಚಿಲ್ಲರೆ ಅಂತ ಕರಿತೀವಲ್ಲ. ಉದಾರ ಅಂದರೆ ಉದ್ರಿ ಅಂತ ಹೇಳ್ತೀವಲ್ಲ. ಉದಾರ ಅಂದರೆ ಚಿಲ್ಲರೆ, ಅದರ ವಿರುದ್ಧ ಪದ ನಖದ ಅಥವಾ ನಖದ ಅಂತೇಳಿ ಕರಿತೀವಿ. ಅಂದರೆ ಉದಾರ ಪದದ ವಿರುದ್ಧ ಪದ ನಖದ ಅಥವಾ ನಗದ ಅಂತ ಹೇಳಿ ಕರಿತೀವಿ. ಮುಂದೆ ನೋಡ್ರಿ. ಉಪಕಾರ.
ಉಪಕಾರ. ಉಪಕಾರ ಪದದ ವಿರುದ್ಧಾರ್ಥಕ ಪದ ಅಪಕಾರ. ಉಪಕಾರ ಪದದ ವಿರುದ್ಧ ಪದ ವಿಲೋಮ ಶಬ್ದ ಅಪಕಾರ. ಅಂದರೆ ಉಪಕಾರ ಮಾಡಿದವನಿಗೆ ಅಪಕಾರ ಮಾಡಿದ ಅಂಥೇಳಿ ಒಂದು ಗಾದೆ ಮಾತುಗಳಿದೆ. ಅಂದರೆ ನಮಗೆ ಸಹಾಯ ಮಾಡೋವರಿಗೆ ನಾವು ಮೋಸ ಮಾಡ್ತೀವಿ ಅಂತ ಮಾತನ್ನು ನಾವಿಲ್ಲಿ ನೋಡ್ಬೋದು, ಬಳಸ್ಬೋದು. ಅಂದರೆ ಉದಾರ ಅದರ ವಿರುದ್ಧ ಪದ ಅಪಕಾರ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಉಪಸ್ಥಿತ. ಉಪಸ್ಥಿತ ಅಂದರೆ ಹಾಜರಾಗು, ಅಂದರೆ ಈಗ ಪ್ರೆಸೆಂಟಲ್ಲಿ ಇದ್ದಾರಪ್ಪ ಅಂತೇಳಿ ಹೇಳಕ್ಕೆ ಇಲ್ಲಿ ಹಾಜರಿದ್ದಾರೆ ಅಂತ ಉಪಸ್ಥಿತ ಅರ್ಥವನ್ನು ಕೊಡುತ್ತೆ. ಇದರ ವಿರುದ್ಧ ಪದ ಉಪಸ್ಥಿತ ಪದದ ವಿಲೋಮ ಶಬ್ದ ಅನುಪಸ್ಥಿತ, ಅಂದರೆ ಗೈರು. ಇದು ಹಾಜರಿ, ಇದು ಗೈರು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಇವನು ಇಲ್ಲಿ ಪ್ರೆಸೆಂಟ್ ಆಗಿದ್ದಾನೆ, ಇಲ್ಲಿ ಪ್ರೆಸೆಂಟ್ ಅವನು ಇಲ್ಲ, ಗೈರಾಗಿದ್ದಾನೆ, ಅಬ್ಸೆಂಟ್ ಆಗಿದ್ದಾನೆ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿ ಅರ್ಥವನ್ನು ಕೊಡುತ್ತೆ. ಉಪಸ್ಥಿತ ಪದದ ವಿಲೋಮ ಶಬ್ದ ಅನುಪಸ್ಥಿತ. ಮತ್ತೆ ನೋಡ್ರಿ ಊಪರ್. ಊಪರ್. ಊಪರ್ ಪದದ ವಿಲೋಮ ಶಬ್ದ ನೀಚೆ. ಊಪರ್ ಪದದ ವಿಲೋಮ ಶಬ್ದ ನೀಚೆ. ಊಪರ್ ಅಂದರೆ ಮೇಲೆ, ಹೌದಾ? ಊಪರ್ ಅಂದರೆ ಮೇಲೆ, ನೀಚೆ ಅಂದರೆ ಕೆಳಗೆ. ಊಪರ್ ಪದದ ವಿಲೋಮ ಶಬ್ದ ನೀಚೆ. ಹಾಗಾದರೆ ಮುಂದೆ ನೋಡ್ರಿ ಏಕ್. ಏಕ್. ಏಕ ಪದ ಅಂದರೆ ಒಂದು. ಏಕ ಪದದ ವಿಲೋಮ ಶಬ್ದ ಅನೇಕ. ಏಕ ಶಬ್ದದ ವಿಲೋಮ ಶಬ್ದ ಅನೇಕ, ಅಂದರೆ ಒಂದು ಮತ್ತು ಅನೇಕ, ಹೆಚ್ಚು, ಬಹಳ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಎಕ್ಸಾಂಪಲ್ ನೋಡ್ರಿ ಏಕತಾ. ಏಕತಾ. ಏಕತಾ ಅಂದರೆ ಒಗ್ಗಟ್ಟು ಎಂಬ ಅರ್ಥವನ್ನು ಕೊಡುತ್ತೆ. ಏಕತಾ ಅಂದರೆ ಒಗ್ಗಟ್ಟು. ಇದರ ವಿಲೋಮ ಶಬ್ದ ಅನೇಕತಾ. ಏಕತೆ ಮತ್ತು ವಿವಿಧತೆ ಅಂತ ಕರಿತೀವಲ್ಲ, ಅನೇಕತೆ ಅಂದರೆ ವಿವಿಧತೆ, ಏಕತೆ ಮತ್ತು ವಿವಿಧತೆ ಅಂತ ಕರಿತೀವಿ. ಏಕತಾ ವಿಲೋಮ ಶಬ್ದ ಅನೇಕತಾ. ಅಂದರೆ ಏಕತಾ ಅಂದರೆ ಒಗ್ಗಟ್ಟು, ಒಂದು ಅಂತ ಕರಿತೀವಿ, ಅಥವಾ ಒಂದು ಎಂಬ ಪದವನ್ನು ಕೊಡ್ತೀವಿ. ಅನೇಕತಾ ಅದರ ವಿರುದ್ಧ ಪದ. ಏಕತಾ ಪದದ ವಿಲೋಮ ಶಬ್ದ ಅನೇಕತಾ. ಕಠೋರ. ಕಠೋರ ಅಂದರೆ ಕಠಿಣ, ಕಠೋರ ಮನಸ್ಸುಳ್ಳವನು ಅಂತ ಕರಿತಿರ್ತೀವಿ ನೋಡ್ರಿ. ಅಂದರೆ ಹೆಚ್ಚು ಕಠೋರ ಅಂದರೆ ದೃಢವಾದನು, ಏನೋ ಒಂದು ಮಾಡಿದ್ರು ದೃಢ ನಿರ್ಧಾರದಿಂದ ಮಾಡೋದು. ಕಠೋರ ಅಂದರೆ ಕಠಿಣ, ಅದರ ವಿರುದ್ಧ ಪದ ಕೋಮಲ. ಇದನ್ನು ಆ್ಯಕ್ಚುಲಿ ಬಳಸುವಾಗ ನೋಡ್ರಿ, ಮನುಷ್ಯರಿಗೆ ಜಾಸ್ತಿ ಬಳಸಿ ಹೇಳುವಾಗ ಅವನ ಮನಸ್ಸು ತುಂಬ ಕಠೋರವಾಗಿದೆ, ತುಂಬ ಡೇಂಜರ್ ಅದನ್ನು, ಭಾಳ ಕಠೋರ ಮನಸ್ಸು, ಕರಗೋದಿಲ್ಲ, ಕರುಣೆನೇ ಇಲ್ಲ ಅಂತ ಕರಿತಿರ್ತೀವಿ ನೋಡ್ರಿ. ಕೋಮಲ ಅಂದರೆ ಅವನ ಮನಸ್ಸು ತುಂಬ ಮೃದುವಾಗಿದೆ, ತುಂಬ ಒಳ್ಳೆಯ ವ್ಯಕ್ತಿ ಅಂತ ಕರಿತಿರ್ತೀರಿ. ಅಂದರೆ ಕಠೋರ ಪದದ ವಿಲೋಮ ಶಬ್ದ ಕೋಮಲ ಎಂಬ ಅರ್ಥವನ್ನು ಕೊಡುತ್ತೆ. ಕಡವ. ಕಡವ ಅಂದರೆ ಇದರ ಕನ್ನಡದಲ್ಲಿ ಇದರ ಅರ್ಥ ಹುಳಿ. ಹುಳಿ ಅಥವಾ ಕಹಿ. ಕಹಿ ಅಂತ ಕರಿತೀವಿ ನೋಡ್ರಿ, ಕಹಿ. ಕಹಿ. ಇದರ ವಿರುದ್ಧ ಪದ ಮೀಠ. ಹಿಂಗೂ ಕೇಳ್ಬೋದು. ಮೀಠಾ ಪದದ ವಿರುದ್ಧ ಪದ ಅಥವಾ ಮೀಠಾ ಪದದ ವಿಲೋಮ ಶಬ್ದ ಅಂದರೆ ಕಡವ, ಸಿಹಿ. ಮೀಠಾ ಅಂದರೆ ಸಿಹಿ ಎಂಬ ಅರ್ಥವನ್ನು ಕೊಡುತ್ತೆ. ಕಠಿಣ. ಕಠಿಣ ಅಂದರೆ ಕಠಿಣ, ಹೌದಾ? ಕಠಿಣ ಅಂದರೆ ಇದು ಕಷ್ಟಕರ ಕೆಲಸ ಅಂತ ಕೇಳ್ತೀವಿ ನೋಡ್ರಿ. ಇದರ ವಿಲೋಮ ಶಬ್ದ ಸರಳ. ಸರಳ ಅಂದರೆ ನಾವು ಕನ್ನಡದೊಳಗೆ ಳ ಅನ್ನೋ ಪದವನ್ನು ಬಳಸ್ತೀವಿ, ಹಿಂದಿಯೊಳಗೆ ಳ ಬದಲಾಗಿ ಲ ಪದವನ್ನು ಬಳಸ್ತೀವಿ. ಹಾಗಾದರೆ ಕಠಿಣ ಪದದ ವಿಲೋಮ ಶಬ್ದ ಸರಳ ಅಥವಾ ಸರಳ. ಮುಂದೆ ನೋಡ್ರಿ ಕಮಿ. ಕಮಿ ಬೇಷಿ ಎಂಬ ಅರ್ಥವನ್ನು. ಕಮಿ ಅಂದರೆ ಕಡಿಮೆ, ಕಮ್ಮಿ ಅಥವಾ ಕಮಜೋರ್ ಅಂತ ಕರಿತೀವಿ. ಕಮ್ಮಿ ಅಂದರೆ ಕಡಿಮೆ ಅಥವಾ ಸಾಮರ್ಥ್ಯ ಇಲ್ಲದ ಅಂತ ಅರ್ಥವನ್ನು ಬರುತ್ತೆ. ಬೇಷಿ ಅಂದರೆ ಇದು ಶ್ರೇಷ್ಠ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಪದ ನೋಡ್ರಿ ಕಾಯರ. ಕಾಯರ ಅಂದರೆ ಕನ್ನಡದೊಳಗೆ ಇದನ್ನು ನಾವು ಹೇಡಿ ಎಂಬ ಪದವನ್ನು ಬಳಸ್ತೀವಿ. ಕಾಯರ ಪದದ ವಿಲೋಮ ಶಬ್ದ ನಿಡರ ಅಥವಾ ವೀರ ಎಂಬ ಅರ್ಥವನ್ನು ಕೊಡುತ್ತೆ. ಕಾಯರ ಪದದ ವಿರುದ್ಧಾರ್ಥಕ ಪದ ನಿಡರ ಅಥವಾ ವೀರ ಅಂತೇಳಿ ಕರಿತೀವಿ. ಹಿಂದಿಯೊಳಗೆ ಹರಿಶಂಕರ್ ಬಚ್ಚನ್ ಅವರು ಬರೆದಿರ್ತಕ್ಕಂಥ ಒಂದು ಕೃತಿ ಇದೆ, ಕುಚ್ ಬಿ ಬನ್ ಬಸ್ ಮತ್ತು ಕಾಯರ ಮತ್ತು ಬನ್. ಏನಾದರೂ ಆಗು ಲೈಫಲ್ಲಿ, ಆದರೆ ಹೇಡಿಯಾಗಬೇಡ. ಏನಾದರೂ ಆಗು, ಆದರೆ ಹೇಡಿಯಾಗಬೇಡ ಅಂತ ಹೇಳ್ತಿರ್ತಾರೆ. ಇದು ಒಂದು ಗಾದೆ ಮಾತಾಗಿರ್ಬೋದು ಮತ್ತು ಹರಿಶಂಕರ್ ಬಚ್ಚನ್ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ. ಕುಚ್ ಬಿ ಬನ್ ಬಸ್ ಮತ್ತು ಕಾಯರ ಮತ್ತು ಬನ್. ಏನಾದರೂ ಆಗು ಲೈಫಲ್ಲಿ, ಜೀವನದಲ್ಲಿ ಏನಾದರೂ ಆಗು, ಆದರೆ ಹೇಡಿಯಾಗಬೇಡ ಅಂತಕ್ಕಂಥ ಮಾತನ್ನು ನಾವು ನೋಡ್ತೀವಿ. ಹಾಗಾದರೆ ಕಾಯರ ಪದದ ವಿರುದ್ಧ ಪದ ನಿಡರ ಅಥವಾ ವೀರ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದಿನ ಎಕ್ಸಾಂಪಲ್ ನೋಡ್ರಿ ಕಾಲ. ಕಾಲ ಅಂದ್ರೆ ಕಪ್ಪು. ಕಾಲ ಅಂದ್ರೆ ಕಪ್ಪು. ಇದರ ವಿರುದ್ಧ ಪದ ಕಾಲ ಪದದ ವಿಲೋಮ ಶಬ್ದ ಸಫೇದ್.
ಸಫೇದ್ ಅಂದರೆ ಬಿಳಿ ಎಂಬ ಅರ್ಥವನ್ನು ಕೊಡುತ್ತೆ. ಕಾಲ ಪದದ ವಿಲೋಮ ಶಬ್ದ ಸಫೇದ್. ಹಾಗಾದ್ರೆ ಮುಂದಿನ ಪದ ನೋಡ್ರಿ. ಎಕ್ಸಾಂಪಲ್ ಕ್ರಯ. ಕ್ರಯ ಅಂದರೆ ಕ್ರಮ ಅಂತ ಕರಿತೀವಿ. ಕ್ರಯ ಅಂದರೆ ಒಂದು ಲಯದೊಳಗೆ ಹೋಗ್ತಿರುತ್ತ, ಒಂದು ನಿಯಮ, ಒಂದು ಪದ್ಧತಿಗಳಂತ ಕರಿತಿಲ್ಲ, ಆ ಥರ ಕ್ರಯ. ಇದರ ವಿರುದ್ಧ ಪದ ವಿಕ್ರಯ. ಇದರ ಪದ ವಿಕ್ರಯ, ವಿಲೋಮ ಶಬ್ದ. ಕ್ರಯ ಪದದ ವಿಲೋಮ ಶಬ್ದ ವಿಕ್ರಯ. ಕೋಮಲ. ಕೋಮಲ ಇದು ರಿಪೀಟೆಡ್ ಆಗೈತೆ ಅನ್ಸುತ್ತೆ. ಕೋಮಲ ಅಂದ್ರೆ ಮೃದು, ಮೃದು ಅಂತ ಅರ್ಥ. ಇದರ ವಿರುದ್ಧ ಪದ ಕಠೋರ. ಕೋಮಲ ಪದದ ವಿರುದ್ಧ ಪದ ಕಠೋರ. ಗುಣ. ಗುಣ ಮತ್ತು ಇದರ ವಿರುದ್ಧ ಪದ ದೋಷ. ಗುಣ ಅಂದರೆ ಒಳ್ಳೆಯ, ದೋಷ ಅಂದರೆ ಅದರ ಕೆಟ್ಟ ಎಂಬ ಅರ್ಥವನ್ನು ಕೊಡುತ್ತೆ. ಮತ್ತು ಮುಂದಿನ ಎಕ್ಸಾಂಪಲ್ ನೋಡ್ರಿ. ಗುರು. ಗುರು. ಗುರು ಅಂದರೆ ನಮಗೆ ಗುರುಗಳನ್ನು ಪದವನ್ನು ಬಳಸ್ತೀವಿ. ಗುರು. ಇದರ ವಿರುದ್ಧ ಪದ ಶಿಷ್ಯ. ಗುರು ಪದದ ವಿಲೋಮ ಶಬ್ದ ಶಿಷ್ಯ. ಅಥವಾ ಇನ್ನೊಂದು ಅರ್ಥ ಬರುತ್ತೆ ಲಘು ಅಂಥೇಳಿ. ಅಂದರೆ ನಾವು ಛಂದಸ್ಸನ್ನು ಹಾಕುವಾಗ ಈ ಶಬ್ದನ ಛಂದಸ್ ಟಾಪಿಕನ್ನು ನೋಡುವಾಗ ಲಘು ಮತ್ತು ಗುರು ಎಂಬ ಟಾಪಿಕನ್ನು ಬಳಸಿ ನೋಡ್ರಿ. ಲಘು ಮತ್ತು ಗುರು. ಲಘು ಅಂದರೆ ಚಿಕ್ಕ, ಗುರು ಅಂದರೆ ಹೆಚ್ಚು, ಅಂದರೆ ಶ್ರೇಷ್ಠ ಮತ್ತು ಕನಿಷ್ಠ ಎಂಬ ಅರ್ಥವನ್ನು ಕೂಡ ಇಲ್ಲಿ ಕೊಡುತ್ತೆ. ಗುರು ಮತ್ತು ಇದರ ವಿರುದ್ಧ ಪದ ಶಿಷ್ಯ ಅಥವಾ ಇದನ್ನು ಲಘು ಅಂತೇಳಿ ಕರಿತೀವಿ. ಮುಂದಿನ ಪದ ನೋಡ್ರಿ. ಗರೀಬ್. ಗರೀಬ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಡವ. ಗರೀಬ್ ಅಂದರೆ ಬಡವ. ಇದರ ವಿಲೋಮ ಶಬ್ದ ಅಮೀರ್. ಶ್ರೀಮಂತ ಅಂತ ಬರಲ್ಲ, ಅಮೀರ್ ಅಂತ ಬರುತ್ತೆ. ಗರೀಬ್ ಅಥವಾ ಇದರ ವಿರುದ್ಧ ಪದ ಗರೀಬ್ ಪದದ ವಿರುದ್ಧ ಪದ ವಿಲೋಮ ಶಬ್ದ ಅಮೀರ್. ಹಿಂಗೂ ಕೇಳ್ಬೋದು, ಅಮೀರ್ ಪದದ ವಿಲೋಮ ಶಬ್ದ ಬರೀರಿ ಅಂತಂದ್ರೆ ನೀವು ಗರೀಬ್ ಅಂತ ನೆನಪು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾವು ಹಲವಾರು ಎಕ್ಸಾಂಪಲನ್ನು ನೋಡಿದ್ವಿ. ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಇವು. ನೋಡ್ಕೊತಾ ಇರ್ರಿ. ಹಾಗೆ ನೋಡ್ಕೊತಾ ಸುಮ್ಮನೆ ಕೂತ್ಕೋಬೇಡ್ರಿ. ಆವಾಗ ಕ್ಲಾಸಿಗೆ ಒಂದು ಲೈಕ್ ಬರ್ತಾ ಇರಲಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಮುಂದೆ ನಿಮ್ಮ ಸ್ಕೋರ್ ಮಾಡಲಿಕ್ಕೆ ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಜಿ ಡಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಗೆ, MTS ಎಕ್ಸಾಮ್, ಈ ಥರ ಸೆಂಟ್ರಲ್ ಗೌರ್ಮೆಂಟಿಗೆ ಟ್ರೈ ಮಾಡ್ತಾಯಿದ್ದೀರಿ, ಟಾಪಿಕನ್ನು ನೋಡಿರಿ. ಕಂಪ್ಲೀಟ್ ಸಿಲೆಬಸ್ನ ನಾನು ಮಾಡಿಕೊಡ್ತಾ ಇದ್ದೀನಿ ಫ್ರೀಯಾಗಿ. ನಿಮಗೆ ಯಾವುದೇ ಕಾಸ್ಟ್ ಇಲ್ಲ, ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀನಿ. ಇದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಎಕ್ಸಾಂಪಲ್ ನೋಡಿರಿ. ಗೀಲ. ಗೀಲ ಅಂದರೆ ಗೀಲ. ಇದರ ವಿರುದ್ಧ ಪದ ಸುಖ. ಗೀಲ ಅಂದರೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ, ಈಗ ನೀರಲ್ಲಿ ಒದ್ದೆ ಆಗಿದೆ, ಒದ್ದೆ ಅಂತ ಕರಿತೀವಲ್ಲ, ಗಿಲ ಅಂದರೆ ಒದ್ದೆ. ಇದರ ವಿರುದ್ಧ ಪದ ಸುಕ್ ಅಂದರೆ ಒಣಗಿದ, ಒದ್ದೆ ಆಗಿದೆ ಮತ್ತು ಒಣಗಿದ ಇದರ ಅರ್ಥವನ್ನು ಕೊಡುತ್ತೆ. ಗಿಲ ಅಂದರೆ ಒದ್ದೆಯಾದ ಅಥವಾ ಒದ್ದೆ, ಹಸಿ ಅಂತ ಕರಿತೀವಿ. ಇದರ ವಿರುದ್ಧ ಪದ ಸುಕ್ ಅಂದರೆ ಒಣಗಿದ ಅಥವಾ ಒಣ ಅಂತ ಅರ್ಥವನ್ನು ಕೊಡುತ್ತೆ. ಗುಪ್ತ. ಗುಪ್ತ ಅಂದರೆ ನಾವು ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ನೋಡ್ರಿ, ಗುಪ್ತ ಅಂದರೆ ಸೀಕ್ರೆಟ್. ಇದರ ವಿರುದ್ಧ ಪದ ಪ್ರಕಟ ಅಂದರೆ ಓಪನ್ ಆಗಿ ಹೇಳೋದು ಎಲ್ಲರ ಮುಂದೆ. ಪ್ರಕಟ ಇದರ ಅರ್ಥ ಪ್ರಕಟ, ಎಲ್ಲರ ಮುಂದೆ ಓಪನ್ ಆಗಿ ಹೇಳೋದು. ಗುಪ್ತ ಅಂದರೆ ಇದರ ವಿಲೋಮ ಶಬ್ದ ಪ್ರಕಟ. ಅದರ ಮುಂದಿನ ಪದ ನೋಡ್ರಿ. ಗೃಣ ಅಥವಾ ಗೃಣ ಅಂತ ಕರೀತಾರೆ. ಗೃಣ ಅಂದರೆ ಇದರ ವಿರುದ್ಧ ಪದ ಪ್ರೇಮ. ಗೃಣ ಪದದ ವಿಲೋಮ ಶಬ್ದ ಪ್ರೇಮ. ಚಂಚಲ. ಚಂಚಲ ಅಂದರೆ ಮನಸ್ಸು ಸ್ಥಿರ ಇಲ್ಲದಿರುವುದು ಎಂಬ ಅರ್ಥವನ್ನು ಕೊಡುತ್ತೆ. ಚಂಚಲ ಇದರ ವಿರುದ್ಧ ಪದ ಸ್ಥಿರ. ಚಂಚಲ ಪದದ ವಿರುದ್ಧ ಪದ ವಿಲೋಮ ಶಬ್ದ ಸ್ಥಿರ ಅಂದರೆ ಒಂದು ಕಡೆ ನೆಲೆ ನಿಲ್ಲುವುದು. ಚಂಚಲ ಅಂದರೆ ಒಂದು ಕಡೆ ಇರಲಾರ್ದ ಮನಸ್ಸು ಚಂಚಲ ಅಥವಾ ಯಾವುದೇ ವಸ್ತುವಾಗಲಿ ಚಂಚಲವಾಗುವುದು ಅಂದರೆ ಬೇರೆ ಬೇರೆ ಕಡೆ. ಒಂದು ಮನಸ್ಸು ಸ್ಥಿರವಾಗಿರುತ್ತೆ, ಬೇರೆ ಬೇರೆ ಕಡೆ ಹಲವಾರು ಕಡೆ ಯೋಚನೆ ಮಾಡುವಂಥದ್ದು. ಸ್ಥಿರ ಅಂದರೆ ಒಂದು ಕಡೆ ಇರೋದು, ಕಾನ್ಸಂಟ್ರೇಷನ್ ಆಗಿರೋದು. ಅದರ ಮುಂದಿನ ಪದ ನೋಡ್ರಿ. ಚತುರ. ಚತುರ ಅಂದರೆ ಜಾಣ. ಜಾಣ ಅಂತ ಅರ್ಥ ಬರುತ್ತೆ. ಅದರ ವಿರುದ್ಧ ಪದ ಮೂರ್ಖ. ಚತುರ ಅಂದರೆ ಜಾಣ, ಇದರ ವಿಲೋಮ ಶಬ್ದ ಮೂರ್ಖ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ. ಚಡನ. ಚಡನ ಅಂದರೆ ಹತ್ತುವುದು ಅಂತ ಅರ್ಥ. ಚಡನ ಅಂದರೆ ಹತ್ತುವುದು. ಇದರ ವಿರುದ್ಧ ಪದ ಉತ್ತರನ, ಇಳಿಯುವುದು. ಚಡನ ಪದದ ವಿಲೋಮ ಶಬ್ದ ಉತ್ತರನ. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಜಟಿಲ. ಜಟಿಲ ಅಂದರೆ ಕಠಿಣ ಎಂಬ ಅರ್ಥವನ್ನು ಕೊಡುತ್ತೆ. ಜಟಿಲ ಅಂದರೆ ಕಠಿಣ, ಇದರ ವಿಲೋಮ ಶಬ್ದ ಸರಳ ಅಥವಾ ಸರಳ. ಜಟಿಲ ಅಂದರೆ ಕಠಿಣ, ಇದರ ವಿಲೋಮ ಶಬ್ದ ಸರಳ. ಜನ್ಮ. ಜನ್ಮ ಅಂದರೆ ಜನನ, ಹುಟ್ಟು ಎಂಬ ಅರ್ಥ. ಜನ್ಮ ಅಂದರೆ ಜನನ, ಇದರ ವಿರುದ್ಧ ಪದ ಮೃತ್ಯು.
ಮರಣ. ಮೃತ್ಯು ಅಂದರೆ ಮರಣ. ಜನ್ಮ ಪದದ ವಿಲೋಮ ಶಬ್ದ ಮೃತ್ಯು. ಜಯ, ಜಯ ಇದರ ಪದ ಅಂದರೆ ಜಯ ಅಂದರೆ ವಿಜಯ, ಗೆಲುವು ಎಂಬ ಅರ್ಥವನ್ನು ಕೊಡುತ್ತಾ. ಇದರ ವಿರುದ್ಧ ಪದ ಪರಾಜಯ ಅಥವಾ ಸೋಲು. ಪರಾಜಯ ಇದರ ಅರ್ಥ ಸೋಲು. ಹಾಗಾದರೆ ಜಯ ಪದದ ವಿರುದ್ಧ ಪದ ಪರಾಜಯ. ಮುಂದೆ ನೋಡ್ರಿ, ಜಲ. ಜಲ ಅಂದರೆ ನೀರು, ಥಲ ಅಂದರೆ ನೆಲ ಎಂಬ ಅರ್ಥವನ್ನು ಕೊಡುತ್ತೆ. ಜಲ ಪದದ ವಿರುದ್ಧ ಪದ ಥಲ. ಜಲ ಪದದ ವಿರುದ್ಧ ಪದ ಥಲ. ಜಲ್ದ್. ಜಲ್ದ್ ಅಂದರೆ ಬೇಗ. ಜಲ್ದ್ ಅಂದರೆ ಬೇಗ, ತ್ವರಿತ ಅಂತ ಕರಿತೀವಿ. ತ್ವರಿತ ಅಥವಾ ಬೇಗ ಎಂಬ ಕನ್ನಡದಲ್ಲಿ ಅರ್ಥವನ್ನು ಕೊಡುತ್ತೆ. ಜಲ್ದ್ ಅಂದರೆ ಬೇಗನೆ ಅಥವಾ ಬೇಗ ಅಂತ ಅರ್ಥ. ಇದರ ವಿರುದ್ಧ ಪದ ಧೀರೆ, ನಿಧಾನ, ಸಾವಕಾಶ ಅಂತ ಕರಿತೀವಲ್ಲ, ನಿಧಾನ. ಜಲ್ದ ಪದದ ವಿರುದ್ಧ ಪದ ಧೀರೆ. ಮುಂದೆ ನೋಡ್ರಿ, ಜಾಗನ. ಜಾಗನ ಪದದ ವಿಲೋಮ ಶಬ್ದ ಸೋನ. ಜಾಗನ ಅಂದರೆ ಎಚ್ಚರಗೊಳ್ಳು. ಜಾಗನ ಅಂದರೆ ಎಚ್ಚರಗೊಳ್ಳು ಅಥವಾ ಎಚ್ಚರ ಅಂತ ಅರ್ಥ ಬರುತ್ತೆ. ಇದರ ವಿರುದ್ಧ ಪದ ಸೋನ. ಸೋನ ಅಂದರೆ ಮಲಗು. ಎಚ್ಚರ ಮತ್ತು ಮಲಗು ಎಂಬ ಪದದ ಅರ್ಥವನ್ನು ಬರುತ್ತೆ ಇಲ್ಲಿ ನೋಡ್ರಿ. ಜಾಗನ ಅಂದರೆ ಎಚ್ಚರಗೊಳ್ಳು, ಇದರ ವಿಲೋಮ ಶಬ್ದ ಸೋನ. ಸೋನ ಅಂದರೆ ಮಲಗು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಜೀವನ. ಜೀವನ, ಜೀವನ ಮತ್ತು ಇದರ ವಿಲೋಮ ಶಬ್ದ ಮರಣ. ಎಲ್ಲ ಈಸಿಯಾಗಿರ್ತಾವೆ, ಅಷ್ಟೇನು ಟಪ್ಪಿರಲ್ಲ. ವಿಲೋಮ ಶಬ್ದ ಮತ್ತು ಸಮಾನಾರ್ಥಕ ಶಬ್ದ, ವಿಲೋಮ ಶಬ್ದ ಮತ್ತು ಪರ್ಯಾಯವಾಚಿ ಶಬ್ದ ಅಂತ ಬರುತ್ತೆ. ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಪಾಕೆಟಲ್ಲಿ ಇದ್ದಂಗೆ. ಹೇಳೋಕ್ಕಾಗಲ್ಲ. ವಿಲೋಮ ಶಬ್ದನೇ 2 ಕೇಳಬಹುದು, ಅಥವಾ ಪರ್ಯಾಯವಾಚಿ ಶಬ್ದನೇ 2 ಕೇಳಬಹುದು, ಅಥವಾ 2 ಕೂಡ ಒಂದೊಂದು ಕೇಳ್ಬೋದು. ಒಟ್ಟು ಮಾತ್ರ 1 ರಿಂದ 2 ಕ್ವಶನು ವಿಲೋಮ ಶಬ್ದ ಮತ್ತು ಪರ್ಯಾಯವಾಚಿ ಶಬ್ದದಲ್ಲಿ ಫಿಕ್ಸ್ ಇದ್ದೇ ಇರುತ್ತೆ. ತುಂಬ ಈಸಿಯಾಗಿರ್ತವೆ. ಅದರಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಹೆಂಗೆ ಕನ್ಫ್ಯೂಸ್ ಅನ್ಸುತ್ತೆ ಅಂದರೆ ಇದು ಹೌದು ಇದು ಹೌದು, 4 ಆನ್ಸರು ಇದೇ ಹೌದಪ್ಪ ಅನಿಸುತ್ತೆ. ಅದಕ್ಕೆ ನಾವು ಒಮ್ಮೆ ಕ್ಲಿಯರಾಗಿ ಈ ಥರ ವೀಡಿಯೋಸ್ ಆಗಲಿ ಮತ್ತು ನೋಟ್ಸ್ ಆಗಲಿ ನೀವು ನೋಡ್ಕೊಂಡಿದ್ದಾದ್ರೆ ನಿಮಗಲ್ಲಿ ಎಕ್ಸಾಮಲ್ಲಿ ಈಸಿಯಾಗಿ ಮಾರ್ಕ್ಸ್ ತಗೋತೀರಿ. ಜ್ಞಾತ. ಜ್ಞಾತ ವಿಲೋಮ ಶಬ್ದ ಅಜ್ಞಾತ. ಜ್ಞಾತ ಪದದ ವಿಲೋಮ ಶಬ್ದ ಅಜ್ಞಾತ. ಥಂಡ. ಥಂಡ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೂಲ್ ಅಂತ ಕರಿತೀವಲ್ಲ, ತಣ್ಣನೆಯ. ಇದರ ವಿರುದ್ಧ ಪದ ಗರಂ. ಇದು ಬಿಸಿ ಎಂಬ ಅರ್ಥವನ್ನು ಕೊಡುತ್ತೆ. ತಣ್ಣನೆಯ ಮತ್ತು ಬಿಸಿ. ಥಂಡ ಪದದ ವಿಲೋಮ ಶಬ್ದ ಗರಮ. ದಯಾಲು. ದಯಾಲು ಇದರ ವಿರುದ್ಧ ಪದ ನಿರ್ದಯಿ. ದಯಾಳು ಅಂದರೆ ಒಳ್ಳೆಯ ಮನಸ್ಸುಳ್ಳವನು. ದಯ ಅಂದರೆ ದಾನ ಧರ್ಮ ಮಾಡ್ತಕ್ಕಂಥ ಒಳ್ಳೆಯ ಮನುಷ್ಯ. ಯಾರಿಗೆ ಕೆಡಕನ್ನು ಬಯಸ್ತಕ್ಕಂಥ ಮನಸ್ಸುಳ್ಳವನಲ್ಲ, ಅವನು ಒಳ್ಳೆಯ ಮನಸ್ಸುಳ್ಳವನು ಅಂತ ಕರಿತೀರಿ ನೋಡಿರಿ. ದಯಾಲು ಅಂದರೆ ಅವನು ಸಹಾಯಸ್ಥನಾಗಿರ್ತಾನೆ, ಸಹಾಯ ಮಾಡಲಿಕ್ಕೆ ಮುಂದಾಗಿರ್ತಾನೆ. ಯಾರಿಗಾರ ಹೆಲ್ಪ್ ಕೇಳಿದರೆ ಇಲ್ಲ ಅಂತಕ್ಕಂಥ ಮನೋಭಾವನೆ ಅವನಲ್ಲಿ ಇರಲ್ಲ. ಹಾಗಾಗಿ ಅವನನ್ನು ದಯಾಲು ಅಂತ ಕರೀತಾರೆ. ಇದರ ವಿರುದ್ಧ ಪದ ನಿರ್ದಯಿ ಅಂದರೆ ಯಾರಿಗೂ ಕೂಡ ಸಹಾಯವನ್ನು ಮಾಡಲ್ಲ, ಯಾರ ಬಗ್ಗೆಯೂ ಕರುಣೆ ಅನ್ನತಕ್ಕಂಥ ಭಾವನೆ ಇವನಲ್ಲಿ ಇರುವುದಿಲ್ಲ, ಅವನಿಗೆ ನಿರ್ದಯಿ ಅಂತ ಕರೀತಾರೆ. ಮುಂದೆ ನೋಡ್ರಿ, ದಿನ್. ದಿನ್ ಅಂದರೆ ಹಗಲು. ಇದರ ವಿಲೋಮ ಶಬ್ದ ರಾತ್ರಿ. ದೀರ್ಘ. ದೀರ್ಘ ಅಂದರೆ ಹೆಚ್ಚು. ದೀರ್ಘ ಅಂದರೆ ಹೆಚ್ಚು. ಅದರ ವಿರುದ್ಧ ಪದ ವಿಲೋಮ ಶಬ್ದ ಲಘು ಎಂಬ ಅರ್ಥವನ್ನು ಕೊಡುತ್ತೆ. ಲಘು ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ದುರ್ಜನ. ದುರ್ಜನ. ದುರ್ಜನ ಅಂದರೆ ಕೆಟ್ಟ ಜನ ಅಂತ ಅರ್ಥ. ದುರ್ಜನ ಅಂದರೆ ಕೆಟ್ಟ ಮನಸ್ಸುಳ್ಳವರು ಎಂಬ ಅರ್ಥವನ್ನು ಕೊಡುತ್ತೆ. ಇದರ ವಿಲೋಮ ಶಬ್ದ ಸಜ್ಜನ. ದುರ್ಜನ ಪದದ ವಿಲೋಮ ಶಬ್ದ ಸಜ್ಜನ. ಮುಂದೆ ನೋಡ್ರಿ, ದುರ್ಬಲ. ದುರ್ಬಲ ಇದರ ಪದ ಸಬಲ. ದುರ್ಬಲ ಅಂದರೆ ಕೆಳ ಉಳ್ಳವರು ಅಥವಾ ಹೀನ, ಸ್ವಲ್ಪ ಇವನೇ ಇದ್ರೂ ಸ್ವಲ್ಪ ಕಡಿಮೆ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅಂದರೆ ಅವನು ಅಷ್ಟು ಸಬಲನಾಗಿಲ್ಲ, ಗಟ್ಟಿಯಾಗಿಲ್ಲ, ವೀಕ್ ಇದ್ದಾನೆ ಅಂತ ಹೇಳ್ತಿರ್ತಾರೆ ನೋಡ್ರಿ. ದುರ್ಬಲ ಅಂದರೆ ಅವನು ವೀಕ್ ಇದ್ದಾನೆ ಅಂತ ಹೇಳ್ತೀರಿ. ಅದರ ವಿರುದ್ಧ ಪದ ಸಬಲ. ಸಬಲ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅಂತ ಅರ್ಥ. ಎಲ್ಲ ರೀತಿಯಿಂದ ಅವರಿಗೆ ಎಲ್ಲ ರೀತಿಯಿಂದ ಸೌಕರ್ಯಗಳು ಇರ್ತವೆ. ದುರ್ಬಲ ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಸೌಕರ್ಯಗಳಿರಲ್ಲ, ಸ್ವಲ್ಪ ವೀಕ್ ಆಗಿರ್ತಾರೆ ಎಲ್ಲ ರೀತಿಯಿಂದ. ಇದರ ವಿರುದ್ಧ ಮತ್ತೆ ನೋಡ್ರಿ, ದೇಶ. ದೇಶ ಪದದ ವಿರುದ್ಧ ಪದ ವಿದೇಶ. ದೇಶ ವಿದೇಶ. ದೋಷಿ. ದೋಷಿ ಅಂದರೆ ಅಪರಾಧಿ. ನಿರ್ದೋಷಿ ಅಂದರೆ ನಿರಪರಾಧಿ. ದೋಷಿ ಪದದ ವಿಲೋಮ ಶಬ್ದ ನಿರ್ದೋಷಿ.
ದೋಷಿ ಪದದ ವಿಲೋಮ ಶಬ್ದ ನಿರ್ದೋಷಿ ಅಂದರೆ ಅಪರಾಧಿ ಮತ್ತು ನಿರಪರಾಧಿ ಎಂಬ ಅರ್ಥವನ್ನು ಕೊಡುತ್ತೆ. ಮುಂದೆ ನೋಡ್ರಿ, ಧನಿ. ಧನಿ ಇದರ ವಿರುದ್ಧ ಪದ ನಿರ್ಧನಿ. ಧನಿ ಅಂದರೆ ಶ್ರೀಮಂತ, ಸಂಪತ್ತುಳ್ಳವನು, ಹಣವುಳ್ಳವನು ಎಂಬ ಅರ್ಥವನ್ನು ಕೊಡುತ್ತೆ. ನಿರ್ಧನಿ ಅಂದರೆ ಅವನ ಹತ್ರ ಹಣ ಇಲ್ಲ ಎಂಬ ಅರ್ಥವನ್ನು ಕೊಡುತ್ತೆ, ಖಾಲಿ ಮನುಷ್ಯ. ಧರ್ಮ ವಿಲೋಮ ಶಬ್ದ ಅಧರ್ಮ, ಎಲ್ಲರಿಗೆ ಗೊತ್ತಿರುವ ಹಾಗೆ ಧರ್ಮ ಇದರ ವಿರುದ್ಧ ಪದ ಅಧರ್ಮ. ಹಾಗೆ ಮುಂದೆ ನೋಡ್ರಿ, ಧೂಪ್. ಧೂಪ್ ಇದರ ವಿರುದ್ಧ ಪದ ಛಾವ್. ಧೂಪ್ ಅಂದರೆ ಬಿಸಿಲು, ಛಾವ್ ಅಂದರೆ ನೆರಳು. ಛಾವ್ ಅಂದರೆ ನೆರಳು. ನಯ. ನಯ ಅಂದರೆ ಹೊಸ, ಇದರ ವಿಲೋಮ ಶಬ್ದ ಪುರಾಣ. ನಯ ಶಬ್ದದ ವಿಲೋಮ ಶಬ್ದ ಪುರಾಣ. ನಕರ ನರಕ. ನರಕ ಇದರ ವಿಲೋಮ ಶಬ್ದ ಸ್ವರ್ಗ. ನರಕ ಶಬ್ದದ ವಿಲೋಮ ಶಬ್ದ ಸ್ವರ್ಗ. ನವೀನ. ನವೀನ ಅಂದರೆ ಹೊಸತು ಎಂಬ ಅರ್ಥವನ್ನು ಕೊಡುತ್ತಾ, ಹೊಸ. ನವೀನ ಪದದ ವಿಲೋಮ ಶಬ್ದ ಪ್ರಾಚೀನ. ಪ್ರಾಚೀನ ಅಂದರೆ ಇದರ ವಿಲೋಮ ಪ್ರಾಚೀನ ಅಂದರೆ ಹಳೆಯ. ಹಳೆಯ ಇದರ ವಿಲೋಮ ಶಬ್ದ ನವೀನ. ನವೀನ ಅಂದರೆ ಆಧುನಿಕ ಅಂತ ಕರಿತೀವಿ ಅಥವಾ ಹೊಸ ಅಂತ ಕರಿತೀವಿ. ನಶ್ವರ ಪದದ ವಿಲೋಮ ಶಬ್ದ ಅನಶ್ವರ. ನಶ್ವರ ಪದದ ವಿಲೋಮ ಶಬ್ದ ಅನಶ್ವರ. ನಫಾ. ನಫಾ ಅಂದರೆ ಲಾಭ, ಇದರ ವಿರುದ್ಧ ಪದ ನುಕ್ಸಾನ, ನಷ್ಟ ಎಂಬ ಅರ್ಥವನ್ನು ಕೊಡುತ್ತೆ. ಕ್ಲಾಸ್ ನೋಡ್ಕೋತಾ ಸುಮ್ಮನೆ ಕೂತ್ಕೋಬೇಡ್ರಿ. ಆವಾಗ ಒಂದು ಲೈಕ್ ಬರ್ತಾ ಇರಲಿ. ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ, ಮರಿಬೇಡ್ರಿ. ಸದಾ ನೋಟಿಫೈ ಆಗಿರ್ರಿ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಒಳ್ಳೆ ವಿಡಿಯೋಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಹೆಚ್ಚು ಲೈಕ್ ಕೊಡ್ತಾಯಿದ್ರೆ, ಹಾಗೆ ಕಮೆಂಟ್ ಆಗ್ತಾಯಿದ್ರೆ ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಮತ್ತು ನಿಮಗೆ ಹೆಚ್ಚಿನ ರೀತಿಯಾದಂಥ ಜ್ಞಾನವನ್ನು ನೀಡಲಿಕ್ಕೆ ನಮಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ನಿಂದ. ನಿಂದ ಅಂದರೆ ಹೀಯಾಳಿಸುವುದು ಅಂತ ಅರ್ಥ. ಇದರ ವಿರುದ್ಧ ಪದ ಸ್ತುತಿ. ನಿಂದ ಪದದ ವಿರುದ್ಧ ಪದ ಸ್ತುತಿ. ಪಕ್ಷ. ಪಕ್ಷ ಪದದ ವಿಲೋಮ ಶಬ್ದ ವಿಪಕ್ಷ. ಪಂಡಿತ. ಪಂಡಿತ ಅಂದರೆ ಜ್ಞಾನವುಳ್ಳವನು ಎಂಬ ಅರ್ಥ. ಇದರ ವಿಲೋಮ ಶಬ್ದ ಮೂರ್ಖ. ಪಂಡಿತ ಪದದ ವಿಲೋಮ ಶಬ್ದ ಮೂರ್ಖ. ಪಾಪ. ಪಾಪ ಪದದ ವಿಲೋಮ ಶಬ್ದ ಪುಣ್ಯ. ಪಾಪ ಪದದ ವಿಲೋಮ ಶಬ್ದ ಪುಣ್ಯ. ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣುವುದು. ಪ್ರತ್ಯಕ್ಷ ಇದರ ವಿಲೋಮ ಶಬ್ದ ಪರೋಕ್ಷ, ಕಾಣಲಾರದಂಥದ್ದು. ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಪರೋಕ್ಷ ಅಂದರೆ ಕಣ್ಣಿಗೆ ಕಾಣಲಾರಂಥದ್ದು. ಪ್ರಸನ್ನ. ಪ್ರಸನ್ನ ಅಂದರೆ ಖುಷಿಯಾಗು, ಸಂತೋಷ ಪಡು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಯಾವುದೇ ಒಂದು ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದು ನಮ್ಮ ಕಾರ್ಯ ಸಕ್ಸಸ್ ಆದರೆ ನಾವು ಖುಷಿ ಆಗ್ತೀವಲ್ಲ, ಪ್ರಸನ್ನರಾಗ್ತೀವಲ್ಲ. ಅದರ ವಿರುದ್ಧ ಪದ ಅಪ್ರಸನ್ನ, ದುಃಖಿತನಾಗು ಎಂಬ ಅರ್ಥವನ್ನು ಕೊಡುತ್ತೆ. ಪ್ರಸನ್ನ ಪದದ ವಿಲೋಮ ಶಬ್ದ ಅಪ್ರಸನ್ನ. ಹಾಗಾದರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಫೂಲ್. ಫೂಲ್ ಅಂದರೆ ಹೂ, ಇದರ ವಿರುದ್ಧ ಪದ ಕಾಂಟ್. ಕಾಂಟ ಅಂತ ಮುಳ್ಳು. ಫೂಲ್ ಪದದ ವಿಲೋಮ ಶಬ್ದ ಕಾಂಟ. ಬಂಧನ. ಬಂಧನ ಇದರ ವಿಲೋಮ ಶಬ್ದ ಮುಕ್ತಿ. ಬಂಧನ ಅಂದರೆ ನಾವು ಇನ್ನೊಬ್ಬರ ಅಂಡ್ರಲ್ಲಿ ಇರ್ತೀವಿ ಅಂತ ಅರ್ಥ. ಇನ್ನೊಬ್ಬರ ಅಂಡ್ರಲ್ಲಿ ಅಂದರೆ ಫ್ರೀಡಮ್ ಇರಲ್ಲ. ಮುಕ್ತಿ ಅಂದರೆ ನಾವು ಫ್ರೀಡಮ್ ಆಗಿರ್ತೀವಿ. ಬಂಧನ ಪದದ ವಿಲೋಮ ಶಬ್ದ ಮುಕ್ತಿ. ಬಲವಾನ್. ಬಲವಾನ್ ಇದರ ವಿರುದ್ಧ ಪದ ವಿಲೋಮ ಶಬ್ದ ನಿರ್ಬಲ. ಅಂದರೆ ಬಲವಾನ್ ಅಂದರೆ ಶಕ್ತಿ ಉಳ್ಳವ, ಶಕ್ತಿಯುತವಾದ ಅರ್ಥವನ್ನು ಕೊಡುತ್ತೆ. ನಿರ್ಬಲ ಅಂದರೆ ಅಶಕ್ತ, ಅಶಕ್ತ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಬಲವಾನ ಪದದ ವಿಲೋಮ ಶಬ್ದ ನಿರ್ಬಲ. ಭಾಡ್. ಭಾಡ್. ಭಾಡ ಪದದ ವಿಲೋಮ ಶಬ್ದ ಸುಖ. ಭಾಡ ಪದದ ವಿಲೋಮ ಶಬ್ದ ಸುಖ. ಬಾಹರ್. ಬಾಹರ್ ಅಂದರೆ ಹೊರಗೆ, ಅಂದರ್ ಅಂದರೆ ಒಳಗೆ. ಬಾಹರ್ ಪದದ ವಿಲೋಮ ಶಬ್ದ ಅಂದರ್. ಬುದ್ಧಿಮಾನ್. ಬುದ್ಧಿಮಾನ್ ಅಂದರೆ ಬುದ್ಧಿವಂತ ವ್ಯಕ್ತಿ, ಚತುರ ವ್ಯಕ್ತಿ ಅಂತ ಅರ್ಥ ಕೊಡುತ್ತೆ. ಇದರ ವಿಲೋಮ ಶಬ್ದ ಬುದ್ಧಿಹೀನ್. ಅಂದರೆ ಬುದ್ಧಿಮಾನ್ ಅಂದರೆ ಅವನು ಜ್ಞಾನವುಳ್ಳವನು, ಬುದ್ಧಿವಂತ. ಬುದ್ಧಿಹೀನ ಅಂದರೆ ದಡ್ಡ ಎಂಬ ಅರ್ಥವನ್ನು ಕೊಡುತ್ತೆ. ದಡ್ಡ ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಬುದ್ಧಿಮಾನ್ ಪದದ ವಿಲೋಮ ಶಬ್ದ ಬುದ್ಧಿಹೀನ್. ಮುಂದಿನ ಎಕ್ಸಾಂಪಲ್ ನೋಡ್ರಿ, ಮಿತ್ರ.
ಮಿತ್ರ ಪದದ ವಿಲೋಮ ಶಬ್ದ ಶತ್ರು. ಮಿತ್ರ ಅಂದರೆ ಗೆಳೆಯ, ಅವನ ವಿರುದ್ಧ ಪದ ಶತ್ರು. ಮುಖ್ಯ, ಮುಖ್ಯ ಅಂದರೆ ಪ್ರಮುಖ. ಗೌಣ ಅಂದರೆ ಅಪ್ರಮುಖ ಎಂಬ ಅರ್ಥವನ್ನು ಕೊಡುತ್ತೆ. ಮುಖ್ಯ ಪದದ ವಿಲೋಮ ಶಬ್ದ ಗೌಣ. ಮುಖ್ಯ ಪದದ ವಿಲೋಮ ಶಬ್ದ ಗೌಣ. ಯಶ್, ಯಶ್ ಅಂದರೆ ಯಶಸ್ಸು. ಯಶ್ ಅಂದರೆ ಯಶಸ್ಸು, ಅದರ ವಿರುದ್ಧ ಪದ ಅಪಯಶ್. ಯಶಸ್ಸು ಸೋಲು ಅಥವಾ ಅಯಶಸ್ಸು ಎಂಬ ಅರ್ಥವನ್ನು ಕೊಡುತ್ತೆ. ರಾಜ, ರಾಜ ಪದದ ವಿಲೋಮ ಶಬ್ದ ರಂಕ್. ರಾಜ ಪದದ ವಿಲೋಮ ಶಬ್ದ ರಂಕ್. ರಾಣಿ ಅಂತ ಹಾಕಿಬಿಡ್ರಿ, ಮತ್ತೆ ರಾಜ ಆ ಅರ್ಥ ಬೇರೆ ಈ ಅರ್ಥ ಬೇರೆಯನ್ನು ಕೊಡುತ್ತೆ. ಲಾಭ, ಲಾಭ ಪದದ ವಿಲೋಮ ಶಬ್ದ ಹಾನಿ. ಲಾಭ ಮತ್ತು ನಷ್ಟ ಎಂಬ ಅರ್ಥವನ್ನು ಕೊಡುತ್ತೆ. ವರದಾನ, ವರದಾನ ಅಂದರೆ ದೇವರು ನಿನಗೆ ಏನು ವರ ಕೊಡ, ದೇವರಿಗೆ ನಾವು ಬೇಡ್ಕೊತಿತ್ತ, ದೇವರೇ ನನಗೆ ವರ ಕೊಡಪ್ಪ ಅಂತ. ಅಂದರೆ ವರ ಅಂದರೆ ವರದಾನ ಅಂದರೆ ವರ. ಅಭಿಶಾಪ ಅಂದರೆ ಶಾಪ ಎಂಬ ವಿಲೋಮ ಶಬ್ದ ಅರ್ಥವನ್ನು ಕೊಡುತ್ತೆ. ವರದಾನ ಪದದ ವಿಲೋಮ ಶಬ್ದ ಅಭಿಶಾಪ. ನೋಡ್ರಿ, ಈ ರೀತಿಯಾಗಿ ನಾವು ಇವತ್ತಿನ ತರಗತಿಯಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಎಕ್ಸಾಂಪಲ್ ನೋಡಿದ್ವಿ ಅನ್ಸುತ್ತೆ. ಇವೆಲ್ಲ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗೆ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಕೂಡ ಇದರಲ್ಲಿ ಬರ್ತಾವೆ. ದಯವಿಟ್ಟು ಈ ಕ್ಲಾಸನ್ನು ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ದಯವಿಟ್ಟು ಲೈಕ್ ಮಾಡಿರಿ ಅಂತ ಹೇಳ್ತಾ, ಹೆಚ್ಚು ನೀವು ವಿಡಿಯೋಗಳು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆದ್ರೆ ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಪರ್ಯಾಯವಾಚಿ ಶಬ್ದವನ್ನು ನೋಡೋಣ. ಅದೇ ರೀತಿ ಹಾಗೆ ಎಲ್ಲ ಟಾಪಿಕ್ ಮುಗಿದ ಮೇಲೆ ನಾವು ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರು GDಯಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಬಂದವು, ಯಾವ್ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ ಬಂದವು, ಯಾವ್ಯಾವ ಟಾಪಿಕಲ್ಲಿ ರಿಪೀಟೆಡ್ ಕ್ವಶನ್ ಬಂದವು ಅನ್ನೋದನ್ನು ಕೂಡ ನಾವು ಒಂದು ಸುಮಾರು 4-5 ವಿಡಿಯೋನ ಮಾಡೋಣಂತ. ಅಲ್ಲಿವರೆಗೂ ಈ ವಿಡಿಯೋನ ನೀವು ಎಲ್ಲರೂ ನೋಡ್ತಾ ಇರ್ರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ.